ಶಿವಮೊಗ್ಗ ರಾಜಕೀಯ ಕಣದತ್ತ ಕಿರುನೋಟ. ಶಿವಮೊಗ್ಗದಲ್ಲಿ ಲೋಕಸಭಾ ಚುನಾವಣೆಯ ಬಿಸಿ ರಂಗೇರ್ತಾನೆ ಇದೆ. ಈ ಕ್ಷೇತ್ರದಲ್ಲಿ ಯಾರು ಹೆಚ್ಚು ಬಹುಮತ ತಗೊಂಡು ಜಯವನ್ನು ಕಾಣ್ತಾರೆ ಕಾದ್ ನೋಡ್ಬೇಕಾಗಿದೆ. ಈ ಬಾರಿ 3 ಜನ ಸ್ಪರ್ಧೆ ಮಾಡ್ತಿದ್ದಾರೆ. ಶಿವಮೊಗ್ಗದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಬಂಗಾರಪ್ಪ ಹಾಗೂ BS ಯಡಿಯೂರಪ್ಪನವರ ಕುಟುಂಬದ ನಡುವಿನ ಕದನಕ್ಕೆ 2009ರಿಂದ ವೇದಿಕೆ ಆಗಿರುವ ಶಿವಮೊಗ್ಗ ಈ ಬಾರಿಯೂ ಅದೇ ಮುಂದುವರೆದಿದೆ. ಈ ಕದನಕ್ಕೆ ಮಧ್ಯೆ ಮಾಜಿ ಉಪ ಮುಖ್ಯಮಂತ್ರಿಗಳಾದ KS ಈಶ್ವರಪ್ಪ ಅವರು ಕೂಡ ರಂಗಕ್ಕಿಳಿದಿದ್ದಾರೆ. ತ್ರಿಕೋನ ಪೈಪೋಟಿಗೆ ಸಿದ್ಧತೆ ನಡೆದಿದ್ದ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಯಾಗಿ ಹಾಲಿ ಸಂಸದಾದ BY ರಾಘವೇಂದ್ರ ಅವರು ಈ ಕಣಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಕೂಡ ಕಾಣಲಿದ್ದಾರೆ. ಈಶ್ವರಪ್ಪನವರ ಸ್ಪರ್ಧೆಯೊಂದಿಗೆ ಕ್ಷೇತ್ರ ಗಮನ ಸೆಳೆದಿದೆ. ಕಳೆದ ಬಾರಿ JDS ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾಗಿದ್ದ ಮಧು ಬಂಗಾರಪ್ಪನವರು ಸೋತಿದ್ದರು. ಬದಲಾದ ಸನ್ನಿವೇಶದಲ್ಲಿ ಅವರು ಕಾಂಗ್ರೆಸ್ನಲ್ಲಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಅವರು ಸಹೋದರಿ ಗೀತಾ ಬೆನ್ನಿಗೆ ನಿಂತಿದ್ದಾರೆ. 2014ರಲ್ಲಿ JDS ನಿಂದ ಸ್ಪರ್ಧಿಸಿ ಸೋತಿದ್ದ ಅನುಕಂಪ ಹಾಗೂ ಕಾಂಗ್ರೆಸ್ನ ಗ್ಯಾರಂಟಿಗಳ ಯೋಜನೆಗಳ ಬಲ ಗೀತಾ ಅವರ ಬೆಂಬಲಕ್ಕಿದೆ. ಮನೆ ಮಗಳಾಗಿ ಮತ ಕೊಡಿ ಎಂದು ಭಾವನಾತ್ಮಕವಾಗಿ ಹಸ್ತ ಹೂಡಿರುವ ಅವರಿಗೆ ಪತಿ ನಟ ಶಿವರಾಜ್ ಕುಮಾರ್ ವರ್ಚಸ್ಸು, ಎಸ್ ಬಂಗಾರಪ್ಪ ಅವರ ನಾಮಬಲ, ಬಿಜೆಪಿ ಸಂಘಟನೆಗೆ ಯಡಿಯೂರಪ್ಪನವರ ವರ್ಚಸ್ಸು, ಸಹೋದರ BY ವಿಜಯೇಂದ್ರ ಬಲದ ಜೊತೆಗೆ ಅಭಿವೃದ್ಧಿ ಮಂತ್ರದೊಂದಿಗೆ BY ರಾಘವೇಂದ್ರ ಕ್ಷೇತ್ರವನ್ನು ಸುತ್ತುತ್ತಿದ್ದಾರೆ. ರಾಷ್ಟ್ರ ಭಕ್ತರ ಬಳಗದ ಹೆಸರಿನಲ್ಲಿ ಪ್ರಧಾನಿ ಮೋದಿ ಅವರ ಭಾವಚಿತ್ರ ಇಟ್ಟುಕೊಂಡು ಮತದಾರರತ್ತ ಹೊರಟಿರುವ ಈಶ್ವರಪ್ಪ ಹಿಂದುತ್ವದ ಮಂತ್ರ ಪಠಿಸುತ್ತಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ 17,29,901 ವೋಟ್ ಇವೆ. ಅದರಲ್ಲಿ ಪುರುಷರದ್ದು 8,52,107 ವೋಟ್ಗಳಿವೆ. ಮಹಿಳೆಯರದು 8,77,761 ವೋಟ್ಗಳಿವೆ. ಹಾಗೆಯೇ ಅಲ್ಪಸಂಖ್ಯಾತರದು ಕೂಡ 33,000 ವೋಟ್ಗಳಿವೆ. ಹೀಗಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಯಾರು ಜಯವನ್ನು ಕಾಣುತ್ತಾರೆ ಅಂತ ನಾವೆಲ್ಲ ಕಾಯ್ದು ನೋಡ್ಲೇಬೇಕಾಗಿದೆ. ಈ ಮೂಲಕ ಶಿವಮೊಗ್ಗದ ಜನ ಈ 3ರಲ್ಲಿ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡೋಣ. ನಮಸ್ಕಾರ.